ನಾನು ಅವನ ಬಗ್ಗೆ ನೀನು ಮುಂಚೆನೆ ಹೇಳ್ಬೇಕು ಅಂತಿದ್ದೆ. ಯಾರ ಬಗ್ಗೆ? ಅಗಸ್ತ್ಯನ್ ಬಗ್ಗೆ. ವಿಧಿಯ ಕೈವಾಡ. ಆ ರಾತ್ರಿ 2 ಘಟನೆ ನಡೆಯಿತು. ಆ ಜಾಗನೂ ಹುಟ್ಟಿತು, ಅವನು ಹುಟ್ಟಿದ. ಅಗಸ್ತ್ಯನ್ ಬಗ್ಗೆ ಏನನ್ನೋ ಕೇಳಬೇಕಾಗಿತ್ತು. ಜನರು ಮಾತಾಡ್ಕೋತಿದ್ದಾರೆ. ಅವನ ಬಗ್ಗೆ ನಿಮಗ್ ಗೊತ್ತಿಲ್ಲ. ಅಗಸ್ತ್ಯನ್ ಬಗ್ಗೆ ಏನೇನೋ ಹೇಳ್ತಿದ್ದಾರೆ. ಅವನೊಬ್ಬ ರಾಕ್ಷಸ. ಕೆಲವ್ರನ್ನ ಸಾಯಿಸಿದಾನೆ ಅಂತಾನೂ ಹೇಳ್ತಿದ್ದಾರೆ. ಏನ್ ಹೇಳ್ತಾ ಇದ್ಯಾ? ಅವನೊಬ್ಬ ಗ್ಯಾಂಗ್ಸ್ಟರ್ ಆಗಿದ್ನ. ಅವನ ತಂಟೆಗೆ ಹೋಗ್ಬೇಡಿ. ಜನ ಅವನ್ನ ಮೃಗ ಅಂತಿದ್ದಾರೆ. ಅವನಿಂದ ದೂರ ಇದ್ಬಿಡಿ. ಅವ್ರು ಮಾತಾಡ್ಕೊಳ್ಳೋ ಹಾಗೆ ಅವ್ನು ನಿಜವಾಗ್ಲೂ ಭಯಂಕರ ವ್ಯಕ್ತಿನ. ಆ ಹುಡುಗಿನ ಅವನಿಂದ ಕಿತ್ಕೊಳ್ಳೋದಕ್ಕಾಗಲ್ಲ. ಆ ಹುಡುಗಿನ ಅವನಿಂದ ಕಿತ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ನೀನ್ ಅವನ ಬಗ್ಗೆ ಕೇಳಿರೋದೆಲ್ಲ ಸುಳ್ಳೆ. ಅಗಸ್ತ್ಯ ಭಯಂಕರ ವ್ಯಕ್ತಿ ಅಲ್ಲ, ತುಂಬಾ ಭಯಂಕರ ವ್ಯಕ್ತಿ. ಅವನು ಕೆಲವು ಜನರನ್ನು ಮಾತ್ರ ಅಲ್ಲ, ತುಂಬಾ ಜನರನ್ನು ಸಾಯಿಸಿದಾನೆ. ಅವನೊಬ್ಬ ಸಾಮಾನ್ಯ ಗ್ಯಾಂಗ್ಸ್ಟರ್ ಆಗಿರ್ಲಿಲ್ಲ, ಆದ್ರೂ ಮೃಗ ಅಲ್ಲ. ಅಗಸ್ತ್ಯನ್ ಕತೆ ಕೇಳ್ತೀಯ?
ಓಹೋ, ಜನ ಸಾಗರ. ಅವ್ರ ಲಾಸ್ಟ್ ಬೆಂಚ್ ಅವರಂತೂ ಕೈಗೆ ಸಿಗ್ತಿಲ್ಲ. ಕಂಟ್ರೋಲ್ ಮಾಡಕ್ ತುಂಬಾ ಕಷ್ಟ ಆಗ್ತಿರ್ಬೇಕಲ್ಲ. ಬೇಸ್ಡ್ ಆನ್ ಅ ಟ್ರೂ ಸ್ಟೋರಿ ಅಂತ ಬರ್ದಿದ್ದೀರಲ್ಲ, ಈ ನಿಮ್ ಕಲ್ಪನೆಗೆ ಏನ್ ದಾಖಲೆ ಇದೆ? ಇದನ್ನೆಲ್ಲ ಜನ ಓದ್ತಾರ? ಇದನ್ನೆಲ್ಲ ನಂಬ್ತಾರ? ಆದ್ರೆ ಇದು ಕಲ್ಪನೆ ಅಲ್ಲ, ನಿಜ ಅಂತ ತೋರಿಸೋದಕ್ಕೆ ಪ್ರಪಂಚದಲ್ಲಿ ಒಂದೇ ದಾಖಲೆ ಇದೆ. ಮಣ್ಣಲ್ಲಿ ಮುಚ್ಚೋಗಿರೋ ವೀರಗಲ್ಲು. ವೀರ್ಗಲ್ಲ? ಬಟ್ಟೆ ಒಗೆಯೋಕೆ ಕೆರೆ ಪಕ್ಕದಲ್ಲಿರೋ ಕಲ್ಲಲ್ಲ. ಆ ಕಲ್ಲಲ್ಲಿ ಅವನ ಚಿತ್ರ ಕೆತ್ತಿದ್ದಾರೆ ಅಂದ್ರೆ ಅವನೇನೋ ದೊಡ್ಡದಾಗೆ ಸಾಧಿಸಿರ್ಬೇಕು. ಸಬ್ಸ್ಕ್ರೈಬ್ ಮಾಡಿ.